ಎಷ್ಟು 1 ಅವರಿಂದ ಬಸ್ ಇಲ್ವಾ? ಕಾಯ್ತಾ ಇದ್ದೀರಾ? ಎಲ್ಲ ನಾರಿಮಣಿಯರು ಫ್ರೀ ಬಸ್ಸು ಅಂತ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಹೋಗಲೇಬೇಕು ಅಂತ. ಬಸ್ಸಲ್ಲಿ ಹೋಗ್ಬೇಕು, ನಾವು ಟೆಂಪೋದಲ್ಲಿ ಹೋಗಲ್ಲ, ಫ್ರೀ ಬಸ್ಸಲ್ಲಿ ಹೋಗ್ಬೇಕು ಅಂತ. ಎಷ್ಟು ಹಾಫ್ ಆನ್ ಅವರ್ ಆಯಿತಾ? ಇನ್ನೂ ಬಂದಿಲ್ವಾ? ಓಕೆ ಎಲ್ಲ ಮರಳಿಗೆ ಹೋಗೋರು. ವೀಕ್ಷಕ ನೋಡಿ, ಇವತ್ತು ಜನ ಹೆಂಗೆ ಹೈರಾಣ ಆಗಿದ್ದಾರೆ ಅಂತಂದರೆ, ಹಾಂ, ಮೈಸೂರು ಹೋಗೋಕ್ಕೂ ಬಂದಿಲ್ಲ, ಮತ್ತು ಮಳವಳ್ಳಿಗೂ ಬಂದಿಲ್ಲ. ಹಾಂ 1 ಗಂಟೆ 2 ಗಂಟೆ ಆಯ್ತಲ್ಲ ಈಗ, ಇನ್ನೂ ಬಂದಿಲ್ಲ. ಓಕೆ ಎಲ್ಲ ನಾರಿ ಸ್ಪೆಷಲ್ ಆಗಿಬಿಟ್ಟಿದೆಯಲ್ಲ ಬಸ್ಸೆಲ್ಲ. ವೀಕ್ಷಕರು ನಾವು ಏನು ನೋಡ್ತಾ ಇರೋ ತಾವು ನೋಡಿ, ಇಲ್ಲಿ ನೋಡಿ, ಇದು ಮಳವಳ್ಳಿ ಮೈಸೂರು ಅತಿ ಹೆಚ್ಚು ಬಸ್ ಓಡಾಡೋಂಥದ್ದು. ಆದರೂ ಕೂಡ ಇವಾಗ ಬಸ್ ಇಲ್ಲ, 2 ಗಂಟೆ ಆಗಿದೆ. ಹೆಚ್ಚು ಕಮ್ಮಿ 1 ಅವರಿಂದ ಕಾಯ್ತಾ ಇದ್ದಾರಂತೆ. ಅಮ್ಮ ಎಲ್ಲ ಎಲ್ಲಿಗೋಗ್ಬೇಕು? ಮಳವಳ್ಳಿ. ಎಷ್ಟೊತ್ತಿನ ಕಾಯ್ತಾ ಇದ್ದೀರಾ? 1 ಗಂಟೆಯಿಂದ ಕಾಯ್ತಾ ಇದ್ದೀರಾ? ಎಸ್. ಹಾಗೆಯೇ ಅತಿ ಹೆಚ್ಚು ಮಳವಳ್ಳಿ ಮೈಸೂರು ಇರೋಂಥ ಬಸ್ಸು ಏನು ಡಿಪೋ ಇರೋದ್ರಿಂದ ಅತಿ ಹೆಚ್ಚು ಬಸ್ ಓಡಾಡ್ತದೆ. ಶಾಲಾ ಮಕ್ಕಳು, ನಿಮಗೂ ಬಸ್ ಸಿಕ್ಕಿಲ್ವನ್ರು? ಎಷ್ಟೊತ್ತಾಯಿತು? 1 ಗಂಟೆ ಆಯ್ತು. ಯಾವ ಊರಿಗೆ ಹೋಗ್ಬೇಕು? ಹುನ್ನೂರಳ್ಳಿ ಗ್ರಾಮಾಂತರ, ಅದು ಬಂದಿಲ್ಲ ನೋಡಿ. ಒಟ್ಟಿನಲ್ಲಿ ಜನ ಸತ್ಪ್ರಜೆಗಳು ಅರ್ಥ ಮಾಡ್ಕೊಬೇಕು. ಯಾರನ್ನ ಕೇಳಬೇಕು ಅಂತ ಕೂಡ ಗೊತ್ತಿಲ್ಲ ಅವ್ರಿಗೆ. ಸುಮ್ಮನೆ ಕೂತಿರ್ತಾರೆ. ಬಸ್ ಯಾವಾಗ ಬರ್ತಾವೆ ಅವಾಗ ಮಾತ್ರ ಹೋಗ್ತಾರೆ ಅಷ್ಟೇ. ತಾವು ಇಲ್ಲಿ ನೋಡ್ತಾ ಇದ್ದಾರೆ, ಇದು ಮೈಸೂರಿಗೆ ಹೋಗುವಂಥದ್ದು ಮತ್ತು ಗ್ರಾಮಾಂತರಕ್ಕೆ ಹೋಗುವಂಥ ಬಸ್ಗಳಿಗೆ ಕಾಯ್ತಿರೋಂಥ ಜನರ ಪರಿಸ್ಥಿತಿ ಇವತ್ತು. ಏನಿವತ್ತು ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ನಡೀತಾ ಇದೆ, ನಡೀಲಿ ಸಂತೋಷ. ಆದರೆ ಬಸ್ ವ್ಯವಸ್ಥೆ ಕರೆಕ್ಟಾಗಿ ವ್ಯವಸ್ಥೆ ಮಾಡಬೇಕಾಯ್ತು ಅಂತ ಅವ್ರಿಗೆ ಕೇಳ್ತಾರಂಥದ್ದು. ಅಮ್ಮ ಏನು ಹೇಳ್ತೀರಾ ಬಸ್ ವ್ಯವಸ್ಥೆ ಬಗ್ಗೆ? ಬಸ್ ಇರಬೇಕಾಯ್ತಲ್ವಾ? ಇವತ್ತೊಂದಿನ ತೊಂದರೆ ಆಗಿಬಿಟ್ಟಿದೆ. ಹಾಂ ಓಕೆ ನೋಡಿ, ಈಗೊಂದು ಬಸ್ ಬಂತು, ಅಲ್ಲೇ ರಶ್ ಆಗಿದೆ, ಫುಲ್ ರಶ್ ಆಗಿದೆ ಅಲ್ಲಿ. ಮತ್ತು ಇದು ಹತ್ಕೋತಾರ ಅನ್ನೋದು ಡೌಟು. ಒಂದೇ ಬಸ್ ಬಂದಿರೋದು ಆಗ್ಲಿಂದ, ಈಗ ಬಂದಿರೋದು ಒಂದೇ ಬಸ್ಸು, ಇದೊಂದೇ 1 ಗಂಟೆಯಿಂದ. ನೋಡಿ ಹೆಂಗೆ ಜನ. ಆಲ್ರೆಡಿ ಅಲ್ಲಿ ಇನ್ನೂ ರಶ್ ಇದೆ. ಮತ್ತು ಇವರು ಮಳವಳ್ಳಿಗೆ ಹೋಗೋರು ತುಂಬ ಜನ ಇದ್ದಾರೆ ಇಲ್ಲಿ. ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಬಸ್ಗಳೆಲ್ಲ ಆ ಕಡೆ ಡೈವರ್ಟ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸಾರ್ವಜನಿಕರು. ಇಲ್ಲಿ ಮೈಸೂರಿಂದ ಬಂದ್ರಾ? ಮೈಸೂರಿಂದನಾ? ಅಲ್ಲಿ ಸೌರ ಸ್ಟ್ಯಾಂಡಲ್ಲಿ ಬಸ್ ಇದೆಯಾ? ಬಸ್ಗಳಿದೆಯಾ? ಬರ್ತಾ ಇದೆಯಾ? ಎಲ್ಲ ಇಲ್ಲಿ 1 ಅವರ್ ಆಯ್ತು ಬಂದು, ಅದಕ್ಕೆ ಲೇಟು ಬರೋದು. ಗಂಟೆಗೆ 1 ಬಸ್ಸು. ಹಾಂ ಇದು ಬನ್ನೂರಿನಲ್ಲಿರುವಂಥ ಒಂದು ನಮ್ಮ KSRT ಡಿಪಾರ್ಟ್ಮೆಂಟಲ್ಲಿ ನಮ್ಮ ಟಿ ಸಿ ಅವರು ಕೂಡ ಇದ್ದಾರೆ. ಸರ್ ಏನು ಹೇಳ್ತೀರಿ ಇವತ್ತೊಂದು ವಿಚಾರ ಸರ್? ಎಲ್ಲ ಕಡೆ ಬಸ್ಗಳೆಲ್ಲ ಹಾಕಿದ್ದಾರೆ, ಹಾಗಾಗಿ ತೊಂದರೆ ಆಗ್ತಾಯಿದೆ. ಒಳ್ಳೇದು. ಯಾಕೆಂದರೆ ಕಾರ್ಯಕ್ರಮ ಆಗಲಿ, ತೊಂದರೆ ಇಲ್ಲ. ಬಟ್ ಏನೋ ಅಂತಂದ್ರೆ ತಕ್ಕಂಗೆ ಆಯೋಜನೆ ಕೂಡ ಆಗಬೇಕಾಯ್ತು. ಎಷ್ಟು ಬಸ್ ಹೋಗಿರ್ಬೋದು ಸರ್ ಈ ನಮ್ಮ ಮಳವಳ್ಳಿ ಡಿಪೋಯಿಂದ? 30 ಗಾಡಿ ಹೋಗಿದೆ. ಓಕೆ ಎಸ್. ಟಿ ಸಿ ಅವರು ಕೂಡ ಹೇಳ್ತಾ ಇದ್ದಾರೆ ಮಳವಳ್ಳಿ ಡಿಪೋಯಿಂದ 30 ಗಾಡಿ ಹೋಗಿದೆ ಅಂತ. ಹೋಟೆಲ್ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಅವರು ಹೇಳ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇದು ಮಳವಳ್ಳಿ, ಮದ್ದೂರು, ಬೆಂಗಳೂರು, ಕನಕಪುರ ಡೈರೆಕ್ಟ್ ಬಸ್ ಇದು. ನೋಡಿ, ನಾನು ನಿಮಗೆ ಬೆಳಗ್ಗೆ ತೋರಿಸ್ದೆ. ಏನೀಗ ಅಶ್ವಮೇಧ ಬಸ್ಸು ಒಳಗಡೆ ಬರಲ್ಲ, ಬಸ್ ಸ್ಟ್ಯಾಂಡ್ ಒಳಗಡೆ ಬರಲ್ಲ, ಮತ್ತು ಸ್ಟಾಪ್ ಕೂಡ ಇರೋಲ್ಲ. ಆದರೆ ಇವತ್ತು ಮಾತ್ರ ಒಳಗಡೆ ಬಂದು ಸ್ಟಾಪ್ ಕೊಡುವಂಥ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಬಸ್ಗಳೆಲ್ಲ ಒಂದು ಮಳವಳ್ಳಿ ಡಿಪೋಯಿಂದ 30 ಗಾಡಿಗಳನ್ನ ಕಾರ್ಯಕ್ರಮಕ್ಕೆ ತೊಗೊಂಡೋಗಿರೋದು. ಬರೀ ಮಳವಳ್ಳಿ ಡಿಪೋನೇ 30 ಗಾಡಿಗಳನ್ನ ಕಾರ್ಯಕ್ರಮಕ್ಕೆ ಬಳಸ್ಕೊಂಡಿದ್ದಾರೆ. ಅಂದರೆ ಇಡೀ ಜಿಲ್ಲೆಯಲ್ಲಿ ಮತ್ತು ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಬಸ್ಗಳನ್ನ ಇವರು ಬಳಸ್ಕೊಂಡಿರ್ಬೋದು. ಆದರೆ ಎಷ್ಟು ಮಟ್ಟಿಗೆ ಇವತ್ತು ಸಿದ್ದರಾಮಯ್ಯನವರ ಕಾರ್ಯಕ್ರಮ ಯಶಸ್ವಿಯಾಗಿರುತ್ತೆ, ಹಾಗೆಯೇ ಎಷ್ಟು ಜನ ಸೇರಿರ್ಬೋದು ಅಂತ ಕೂಡ ನಾವು ಊಹೆ ಮಾಡ್ಕೊಬೋದು. ನೋಡಿ, ಶಾಲಾ ಮಕ್ಕಳು ಕೂಡ ಬೆಳಗ್ಗೆ ಬಿಟ್ಟಿರ್ತಾರೆ, ಅವ್ರು ಈಗ ಬರ್ತಾಯಿದ್ದಾರೆ. ಮುಖ್ಯವಾಗಿ ಅಶ್ವಮೇಧ ಬಸ್ಸು ಎಲ್ಲೂ ಸ್ಟಾಪ್ ಇಲ್ಲ, ಅದು ನಾನ್ ಸ್ಟಾಪ್ ಗಾಡಿ. ಅದು ಮೈಸೂರು ಟು ಬೆಂಗಳೂರು ಇರುತ್ತೆ. ಎಸ್. ಹಾಗಾಗಿ ಅಶ್ವಮೇಧ ಬಸ್ಸು ಸ್ಟಾಪ್ ಇಲ್ಲ ಇದು. ಆದರೂ ಕೂಡ ಸ್ಟಾಪ್ ಕೊಟ್ಟಿದ್ರೆ ಒಳ್ಳೆಯದೇ. ಬಟ್ ಇವತ್ತೊಂದಿನಿಗೆ ಮಾತ್ರ ಇದು ಆಗಬಾರ್ದು, ಪ್ರತಿದಿನ ಸ್ಟಾಪ್ ಬರಬೇಕು. ಬನ್ನೂರು ಮತ್ತು ಕಿರ್ಗಾವಳು ಸ್ಟಾಪ್ ಬರಬೇಕಿಲ್ಲಿ ಅಶ್ವಮೇಧ ಬಸ್ಸು. ಯಾಕೆ ನಾನು ಕಳೆದ ಸಾರಿ ಸುದ್ದಿ ಮಾಡಿದಾಗ ಅಶ್ವಮೇಧ ಬಸ್ಸು ಬರೀ ಮೇನ್ ರೋಡಲ್ಲಿ ಮಾತ್ರ ಹೋಗ್ತಿತ್ತು. ಅದೇನು ಇವತ್ತು ಮಾತ್ರ ಅಶ್ವಮೇಧ ಬಸ್ಸು ಒಳಗಡೆ ಬರ್ತಾ ಇರೋದು. ಕಾರಣ ಏನು ಅಂತಂದರೆ ಬಸ್ಗಳಿಲ್ಲ. ಮಂಡ್ಯ ಡಿಪೋಲ್ಲಿ ಮತ್ತು ಮೈಸೂರು ಡಿಪೋಲ್ಲಿ ಬಸ್ ಇಲ್ಲದ್ರೆ ಕಾರಣ ಇವತ್ತು ಅಶ್ವಮೇಧ ಬಸ್ನ ರೂಟ್ ಗಾಡಿ ಥರ ಇವತ್ತು ಬಳಸ್ಕೊತಾ ಇರೋದು ಒಳ್ಳೆಯದೇ. ಟಿ ಸಿ ಅವರು ಹೇಳ್ತಾರೆ ಇವತ್ತು 30 ಮಂಡ್ಯ ಇದು ನಮ್ಮದು ಮಳವಳ್ಳಿ ಜಿಲ್ಲೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಏನಿದೆ, ಅಲ್ಲಿ ತಾಲೂಕಿನಿಂದ ಡಿಪೋ 30 ಬಸ್ಗಳನ್ನ ಇವತ್ತು ಕಳಿಸಿರಿ ಅಂತ ಕಾರ್ಯಕ್ರಮಕ್ಕೆ. ನಿಜನ ಅಂತ ಕೂಡ ನಾವು ಪರಿಶೀಲನೆ ಮಾಡಬೇಕು, ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಬೇಕು. ಯಾಕೆ ನಿಮ್ಮ ಟಿ ಸಿ ಅವರು ಕೂಡ ಇದು ಹೇಳಿಕೆ ಕೊಟ್ಟಿರೋದು. ಒಟ್ಟಲ್ಲಿ ಇವತ್ತು ಜನ ಅಂತೂ ಹೈರಾಣ ಆಗಿರೋದಂತೂ ನಿಜ. ನಮಸ್ಕಾರ, ನಾನು ನಿಮ್ಮ ನಾಗರಾಜು.